ಹಾಯ್ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಮ್ಯಾನುವಲ್ ಕೋಡನ್ನು ಬಳಸಿ, ನಮ್ಮ ಫ್ಲ್ಯಾಶ್ ಫೈಲ್ ಒಳಗಿರುವಂಥ ಮ್ಯಾನುವಲ್ ಕೋಡನ್ನು ಬಳಸಿ ಯಾವುದೇ ಮೊಬೈಲ್ನ FRP ಲಾಕ್ ಅಥವಾ ಯೂಸರ್ ಡೇಟಾನ ಯಾವ ರೀತಿ ರಿಸೆಟ್ ಮಾಡೋದು ನೋಡೋಮಂತ. ಇವಾಗ ನಮ್ಮ ಹತ್ರ ಐತಿ ಇನ್ಫಿನಿಕ್ಸ್ X688. ಸೊ ಈ ಫೈಲನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೀನಿ. ಇನ್ಫಿನಿಕ್ಸ್ X688 ಇದು ಹಾಟ್ 10 ಪ್ಲೇ, ಇನ್ಫಿನಿಕ್ಸ್ ಹಾಟ್ 10 ಪ್ಲೇ ಮಾಡಲ್ ನಂಬರ. ಸೊ ಈ 4 ಫೈಲ್ಗಳ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಒಂದೊಂದು ಫೈಲನ್ನು ನೀವು ಎಕ್ಸ್ಟ್ರಾಕ್ಟ್ ಮಾಡ್ಕೊತ ಬರ್ರಿ. ಸೊ ಇವಾಗ ನಾನು ಇನ್ಫಿನಿಕ್ಸ್ X688 ಫ್ಲ್ಯಾಶ್ ಫೈಲ್ ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ, ಲೀಬ್ USB ಡ್ರೈವರ್ ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ, MCT MTK ಟೂಲನ್ನು ಇನ್ಸೆಟ್ ಮಾಡಿದ್ದೀನಿ, SP ಫ್ಲ್ಯಾಶ್ ಟೂಲನ್ನು ಇನ್ಸೆಟ್ ಮಾಡಿದ್ದೀನಿ. SP ಫ್ಲ್ಯಾಶ್ ಟೂಲ, MCT ಬೈಪಾಸ, ಲೀಬ್ USB ಡ್ರೈವರ್. ಸೊ ಲೀಬ್ USB ಡ್ರೈವರ ಒಂದು ಸಲ ನೀವು ಎಕ್ಸ್ಟ್ರಾಕ್ಟ್ ಮಾಡಿ ಇನ್ಸ್ಟಾಲ್ ಮಾಡಿದ್ರೆ ಮುಗಿತು, ಪದೇ ಪದೇ ಇನ್ಸ್ಟಾಲ್ ಮಾಡುವಂಥ ಅವಶ್ಯಕತೆ ಇಲ್ಲ. SP ಫ್ಲ್ಯಾಶ್ ಟೂಲು ಕೂಡ ಒಂದು ಸಲ ನೀವು ಎಕ್ಸ್ಟ್ರಾಕ್ಟ್ ಮಾಡಿ ಇಟ್ಕೊಂಡ್ರಪ್ಪ ಅಂದ್ರೆ ಅದನ್ನು ಕೂಡ ಪದೇ ಪದೇ ಇನ್ಸ್ಟಾಲ್ ಮಾಡುವಂಥ ಅವಶ್ಯಕತೆ ಇಲ್ಲ. ಲೀಬ್ USB ಡ್ರೈವರ್ನ ಒಂದು ಸಲ ಮಾತ್ರ ಇನ್ಸ್ಟಾಲ್ ಮಾಡಬೇಕು, ಓಕೆನಾ. ಸೊ ಆಗ ನಾನು 4 ಕೂಡ ಒಂದೊಂದಾಗಿ ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ. ಸೊ ಎಕ್ಸ್ಟ್ರಾಕ್ಟ್ ಮಾಡಿದಾಗ SP ಫ್ಲ್ಯಾಶ್ ಟೂಲ್ ಫೋಲ್ಡರ್ನ ಓಪನ್ ಮಾಡಿ ಇವಾಗ ಫ್ಲ್ಯಾಶ್ ಟೂಲನ್ನು ಓಪನ್ ಮಾಡ್ತೀನಿ. ಸೊ ಎಲ್ಲ ಫೋನಿಗೂ ಸೇಮ್ ಮೆಥಡ್ ಇರ್ತೈತಿ, ಬಟ್ ನೀವು ಕರೆಕ್ಟ್ ಆಗಿರುವಂಥ ಫ್ಲ್ಯಾಶ್ ಫೈಲನ್ನು ಡೌನ್ಲೋಡ್ ಮಾಡ್ಕೋಬೇಕು. ಅವಾಗಲೇ ಮಾತ್ರ ಈ FRP ಲಾಕ್ ಮತ್ತು ಯೂಸರ್ ಡೇಟಾನ ರಿಮೂವ್ ಮಾಡ್ಬೋದು. ಇವಾಗ ನೋಡಿರಿ, ನಾನು SP ಫ್ಲ್ಯಾಶ್ ಟೂಲನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಇವಾಗ MCT MTK ಬೈಪಾಸ್ ಟೂಲನ್ನು ಕೂಡ ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ. ಅದರದ್ದು ಒಂದು ಟೂಲ್ ಲಿಂಕ್ ಕೆಳಗಡೆ ಬಂದೈತಿ, ಇದನ್ನು ಕೂಡ ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡ್ತೀನಿ. ಸೊ ಒನ್ಸ್ ಇದು ಓಪನ್ ಆದ ಕೂಡಲೇ ಇವಾಗ ಇದನ್ನು ಮಿನಿಮೈಸ್ ಕೂಡ ಮಾಡೋವಂತ. ಓಕೆ, ಮಿನಿಮೈಸ್ ಮಾಡಿದ್ದೀನಿ. ಇವಾಗ ಲೀಬ್ USB ಡ್ರೈವರ್ ಇದನ್ನು ಕೂಡ ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ. ಮೇಲ್ಗಡೆ ಇನ್ಸ್ಟಾಲೇಷನ್ ಸೆಟಪ್ ಬಂದೈತಿ. ಇದು ನಿಮ್ಮ ಸಿಸ್ಟಮ್ ಒಳಗೆ ಆಲ್ರೆಡಿ ಇನ್ಸ್ಟಾಲೇಷನ್ ಇತ್ತಪ್ಪ ಅಂತಂದ್ರೆ ಪದೇ ಪದೇ ನೀವು ಇದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದು, ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನಮ್ಮ ಸಿಸ್ಟಮ್ ಒಳಗೆ ಇಲ್ಲ ಅಂದಾಗ ಮಾತ್ರ ನಾವು ಇದನ್ನು ಇನ್ಸ್ಟಾಲ್ ಮಾಡ್ಕೋಬೇಕು, ಓಕೆನಾ. ನಮ್ಮ ಹತ್ರಕ್ಕೆ ಐತಿ, ನಾನು ಇನ್ಸ್ಟಾಲ್ ಮಾಡಲ್ಲ, ಜಸ್ಟ್ ನಿಮ್ಗೆ ತೋರಿಸೋ ಸಲಾಗಿ ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ. ಇವಾಗ ಸಿಂಪ್ಲಿ ಏನು ಮಾಡೋಣ, SP ಫ್ಲ್ಯಾಶ್ ಟೂಲನ್ನು ಓಪನ್ ಮಾಡೋಣ. ಹಾಗೆ ನಾವು MCT ಬೈಪಾಸ್ ಟೂಲನ್ನು ಕೂಡ ಓಪನ್ ಮಾಡೋಣ. SP ಫ್ಲ್ಯಾಶ್ ಟೂಲಲ್ಲಿ ಸೊ ಇಲ್ಲಿ ನೋಡ್ಬೋದು ಸ್ಕ್ಯಾಟರ್ ಲೋಡಿಂಗ್ ಅಂತ ಐತಿ. ಈ ಸ್ಕ್ಯಾಟರ್ ಲೋಡಿಂಗಲ್ಲಿ ಚೂಸ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ಯಾಟರ್ ಫೈಲನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಾವು ಎಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ದೀವಿ ಅಲ್ಲಿ ಒಂದು ಸ್ಕ್ಯಾಟರ್ ಫೈಲ್ ಇರ್ತದೆ. ನಾನು ಸಿಂಪ್ಲಿ ಡೆಸ್ಕ್ಟಾಪನ್ನು ಓಪನ್ ಮಾಡ್ತೀನಿ. ಸಾರಿ, ಡೆಸ್ಕ್ಟಾಪ್ ಅಲ್ಲ, C ಡಿಸ್ಕ್ ಒಳಗಡೆ ಫ್ಲ್ಯಾಶ್ ಫೈಲ್ ಆ್ಯಂಡ್ ಟೂಲ್ಸ್ ಎಲ್ಲ ಇದ್ರೊಳಗಡೆ ಐತಿ ಫೈಲ್. ಸೊ ಇದನ್ನು ಓಪನ್ ಮಾಡ್ತೀನಿ. ಇನ್ಫಿನಿಕ್ಸ್ ಡಬಲ್ ಕ್ಲಿಕ್ ಮಾಡ್ತೀನಿ. ನೋಡ್ಬೋದು ಹಾಟ್ 10 ಪ್ಲೇ FRP. ಸೊ ಇಲ್ಲೇನು ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ, ಒಂದು ಫೋಲ್ಡರ್ ಮಾತ್ರ ತೋರಿಸ್ತೈತಿ. ಆ ಇನ್ಫಿನಿಕ್ಸ್ X688 ಫ್ಲ್ಯಾಶ್ ಫೈಲ್ ಏನೈತಿ, ಆ ಸ್ಕೇಟರ್ ಫೋಲ್ಡರ್ನ ಓಪನ್ ಮಾಡೋಣ. ಮತ್ತೊಂದು ಸಲ ಓಪನ್ ಮಾಡೋಣ. ಇಲ್ಲಿ ನೋಡ್ಬೋದು ಕೆಳಗಡೆ ಆ್ಯಂಡ್ರಾಯ್ಡ್ ಸ್ಕೇಟರ್ ಅಂತ ಇದೆ, ಇದ್ರ ಮ್ಯಾಗೆ ಕ್ಲಿಕ್ ಮಾಡಿ ಓಪನ್ ಮಾಡೋಣ. ಸಿಂಪ್ಲಿ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಫಾರ್ಮ್ಯಾಟ್ ಅಂತ ಐತಲ್ಲ, ಇದ್ರ ಮ್ಯಾಗೆ ಕ್ಲಿಕ್ ಮಾಡಿ ವಿಡಿಯೋನ ಎಂಡ್ ತನಕ ನೋಡಿರಿ. ಮ್ಯಾನ್ಯಲ್ ಫಾರ್ಮ್ಯಾಟ್ ಫ್ಲ್ಯಾಶ್ ಅಂತೈತಿ, ಇದ್ರ ಮ್ಯಾಗೆ ಕ್ಲಿಕ್ ಮಾಡಿರಿ. ಇವಾಗ ಮತ್ತೆ ನಾವೇನು ಫೋಲ್ಡ್ರ್ ಎಕ್ಸ್ಟ್ರಾಕ್ಟ್ ಮಾಡೇವಿ ಇನ್ಫಿನಿಕ್ಸ್ದು ಅದನ್ನು ಓಪನ್ ಮಾಡ್ಕೊಳ್ಳೋಣ. ಮತ್ತೊಂದು ಸಲ ಓಪನ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡೋದು FRP ಮ್ಯಾನ್ಯಲ್ ಅಂತೈತಿ. ಸೊ ಇದನ್ನು ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊರಿ. ಇದು ನೋಟ್ ಪ್ಯಾಡ್ ಇರ್ತೈತಿ. ಎಲ್ಲ ಮಾಡಲ್ಗೂ ಸೇಮ್ ಫ್ಲ್ಯಾಶ್ ಫೈಲ್ ಇರಲ್ಲ, ಇದನ್ನು ನೆನ್ಪೊಳಗಿಟ್ಕೊರಿ. ಬೇರೆ ಬೇರೆ ಫೋನಿಗೆ ಬೇರೆ ಬೇರೆ ಫ್ಲ್ಯಾಶ್ ಫೈಲ್ ಇರ್ತೈತಿ. ಸೊ ನೀವು ಇದೇ ಫ್ಲ್ಯಾಶ್ ಫೈಲ್ ತೊಗೊಂಡು ಬೇರೆದಕ್ಕೆ ಹಾಕಕ್ಕೆ ಹೋಗ್ಬೇಡ್ರಿ. ಇಲ್ಲಿ ನೋಡ್ರಿ, FRP ಮತ್ತು ಯೂಸರ್ ಡೇಟಾ ಅಂತೇಳಿ 2 ಕೋಡ್ ಅದಾವೆ. ಯೂಸರ್ ಡೇಟಾ ಅಂದ್ರೆ ಸ್ಕ್ರೀನ್ ಒಳಗಡೆ ಪ್ಯಾಟರ್ನ್ ಲಾಕ್, ಪಿನ್ ಲಾಕ್ ಇತ್ತು, ಹಾರ್ಡ್ ರಿಸೆಟ್ ಮಾಡೋಕ್ಕೆ ಬರಲಿಲ್ಲಪ್ಪ ಅಂತಂದ್ರೆ ಮೇಲ್ಗಡೆ ಸೆಲೆಕ್ಟ್ ಮಾಡ್ಕೊಳ್ಳೋದು. ಗೂಗಲ್ ಆಪ್ ಇತ್ತಪ್ಪ ಅಂತಂದ್ರೆ ಕೆಳಗಡೆ FRP ಕೋಡನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು. ಮೊದಲನೇದು ನಾನು ಸೆಲೆಕ್ಟ್ ಮಾಡ್ಕೊಳ್ಳೀನಿ. SP ಫ್ಲ್ಯಾಶ್ ಟೂಲ್ ಓಪನ್ ಮಾಡಿ ಇಲ್ಲಿ ಫಸ್ಟ್ ಕಾಲಮ್ ಒಳಗೆ ಇದನ್ನು ಪೇಸ್ಟ್ ಮಾಡಬೇಕು. ನೋಡಿರಿ, ಕೋಡ್ ಯಾವುದೇ ರೀತಿ ಚೇಂಜಸ್ ಆಗಬಾರ್ದು, ಸ್ಪೇಸ್ ಕೂಡ ಬರಬಾರ್ದು. ಸೊ ಹಾಗೆ ಎರಡನೇದು FRP ಕೋಡನ್ನು ಸೆಲೆಕ್ಟ್ ಮಾಡಿಕೊಂಡು ಎರಡನೇ ಬಾಕ್ಸ್ ಒಳಗೆ ಕಾಪಿ ಮಾಡ್ಕೊಳ್ಳೋದು. ಇವಾಗ ಕೆಳಗಡೆ ಬಂದು ಕೆಳಗಡೆ ಕಾಪಿ ಆ್ಯಂಡ್ ಪೇಸ್ಟ್, ಓಕೆನಾ. ಸೊ ಇಲ್ಲೂ ಕೂಡ ಮಾಡಿದ್ದೀನಿ. ಇವಾಗ ಸಿಂಪ್ಲಿ ಏನು ಮಾಡೋಣ, ಫೋನ್ ಒಳಗೆ ನೋಡ್ರಿ FRP ಲಾಕ್ ಐತಿ, ಅದನ್ನು ಕೂಡ ತೋರ್ಸಾಕತ್ತೀನಿ ನಿಮಗೆ. ಲಾಕ್ ಇರುವಂಥ ಸಿಂಬಲ್ ಕೂಡ ಐತಿ. ಸಿಂಪ್ಲಿ ಫೋನ ಸ್ವಿಚ್ ಆಫ್ ಮಾಡೋಣಂತ. ಓಕೆ, ಸೇಮ್ ಮೆಥಡನ್ನು ಯೂಸ್ ಮಾಡಿದರೆ 100% ನಿಮ್ಮ ಹತ್ರ ಬಂದಿರುವಂಥ ಫೋನನ್ನು ನೀವು SP ಫ್ಲ್ಯಾಶ್ ಟೂಲ್ ಮುಖಾಂತರ ಬೈಪಾಸ್ ಮಾಡ್ಬೋದು. ಬಟ್ ಕರೆಕ್ಟ್ ಆಗಿರುವಂಥ ಫ್ಲ್ಯಾಶ್ ಫೈಲನ್ನು ಚೂಸ್ ಮಾಡಿದಾಗ ಮಾತ್ರ. ಸೊ ನಮ್ಮ ವಿಡಿಯೋಸನ್ನು ರೆಗ್ಯುಲರಾಗಿ ನೋಡ್ತಾ ಇರಿ. ನಾವು ಫ್ಲ್ಯಾಶ್ ಫೈಲ್ಗಳ ಲಿಂಕನ್ನು ಕೂಡ ಶೇರ್ ಮಾಡ್ತಾ ಇರ್ತೀವಿ ಆ ವಿಡಿಯೋಸ್ಗಳೊಳಗಡೆ. ಸೊ ಅದನ್ನು ನೋಡಿ ನೀವು ಫ್ಲ್ಯಾಶ್ ಫೈಲನ್ನು ಸೇವ್ ಮಾಡ್ಕೋಬೋದು ನಿಮ್ಮ ಕಂಪ್ಯೂಟರ್ ಒಳಗಡೆ. ಮುಂದೊಂದಿನ ಫೋನ್ ಬಂದಾಗ ಕರೆಕ್ಟಾಗಿ ಯೂಸ್ ಮಾಡ್ಬೋದು. ಇವಾಗ ನೋಡಿರಿ, ಸಿಂಪ್ಲಿ ನಾನು ಫೋನ್ನ ಪ್ಲಸ್ ಮೈನಸ್ ಕನೆಕ್ಟ್ ಮಾಡಿ ಸ್ವಿಚ್ ಆಫ್ ಮಾಡಿ USB ಕೇಬಲ್ ಹಾಕಿದೆ. ಪ್ರೊಟೆಕ್ಟಿಂಗ್ ಡಿಸೇಬಲ್ ಆಯಿತು SP ಫ್ಲ್ಯಾಶ್ ಟೂಲ್ ಒಳಗೆ, MCT ಫ್ಲ್ಯಾಶ್ ಟೂಲ್ ಒಳಗೆ. MediaTek USB ಪೋರ್ಟ ಬಂದೈತಿ. ಇವಾಗ ಸಿಂಪ್ಲಿ SP ಫ್ಲ್ಯಾಶ್ ಟೂಲ್ ಒಳಗೆ ಸ್ಟಾರ್ಟ್ ಬಟನ್ ಕ್ಲಿಕ್ ಮಾಡಿದ್ದೀನಿ. ಡೌನ್ಲೋಡಿಂಗ್ ಓಕೆ, ಫೋನ್ ಕೂಡ ಆನ್ ಆಯಿತು. SP ಫ್ಲ್ಯಾಶ್ ಟೂಲ್ ಒಳಗೆ ಫಾರ್ಮೆಟ್ ಓಕೆ ಅಂತಲೂ ಕೂಡ ಬಂತು. ಇವಾಗ ಸಿಂಪ್ಲಿ ಫೋನ್ ಒಳಗಿಂದ USB ಕೇಬಲ್ ತೆಗಿತೀನಿ. ಫೋನ್ ನಮ್ದು ಆನ್ ಆಗುತ್ತೆ, ಫಟಾಫಟ್ ಆನ್ ಆಗುತ್ತೆ. ಯಾಕಪ್ಪ ಅಂದ್ರೆ ನಾವು FRP ಲಾಕನ್ನು ಅನ್ಲಾಕ್ ಮಾಡಿದ್ವಿ. ಒಂದು ವೇಳೆ ಯೂಸರ್ ಡೇಟಾನ ಫಾರ್ವರ್ಡ್ ಮಾಡಿದ್ರೆ ಫೋನ ಲೇಟಾಗಿ ಆನ್ ಆಗುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತೈತಿ, ಫೋನ್ ರಿಸೆಟ್ ಅಥವಾ ಹಾರ್ಡ್ ರಿಸೆಟ್ ಮಾಡಿದಾಗ ಫ್ಲ್ಯಾಶ್ ಮಾಡಿದಾಗ ಫೋನ್ ಲೇಟಾಗಿ ಆನ್ ಆಗುತ್ತೆ. ಬಟ್ FRP ಲಾಕ್ ಅನ್ಲಾಕ್ ಮಾಡಿದಾಗ ಇಮಿಡಿಯೇಟ್ ಫೋನ ಆನ್ ಆಗುತ್ತೆ. ಇದನ್ನು ಫಟಾಫಟ ಕ್ಲೋಸ್ ಮಾಡೋಣ. ಯಾವುದೇ ಫ್ಲ್ಯಾಶ್ ಫೈಲನ್ನು ಅಥವಾ ಯಾವುದೇ ಒಂದು
ಫೈಲನ್ನು ನೀವು ಎಕ್ಸ್ಟ್ರಾಕ್ಟ್ ಮಾಡಿದಾಗ ಆ ಎಕ್ಸ್ಟ್ರಾಕ್ಟ್ ಮಾಡಿರೋಂಥ ಫೈಲ್ಗಳನ್ನು ಡಿಲೀಟ್ ಮಾಡಿಬಿಡ್ರಿ, ಅದು ನಿಮ್ಗೆ ಯೂಸ್ ಇರೋಂಗಿಲ್ಲ. ಓಕೆನಾ? ಇಲ್ಲಪ್ಪ ಅಂದ್ರೆ ಸ್ಟೋರೇಜ್ ಹಿಡ್ಕೊಂಡು ಕುಂದಿರ್ತೈತಿ. ಫೋನ್ ನೋಡ್ಬೋದು ನಮ್ಗೆ ಫೈನಲಿ ಆನ್ ಆಗೈತಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ಸ್ಕಿಪ್ ಅಂತ ಕ್ಲಿಕ್ ಮಾಡ್ತೀನಿ. ಅಗ್ರಿ ಮೇಲೆ ಕ್ಲಿಕ್ ಮಾಡ್ತೀನಿ. ಮೇಲ್ಗಡೆ ನೋಡ್ಬೋದು ಗೂಗಲ್ ಹಾಕಿರುವಂಥ ಲಾಕ್ ಸಿಂಬಲ್ ಕೂಡ ಹೋಗಿರೋದು. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ಸ್ಕಿಪ್ ಎನಿವೆ. ಈ ರೀತಿ ಮಾಡಿ ನಿಮ್ಮ ಹತ್ರ ಬಂದಿರುವಂಥ ಫೋನಿನ ಫ್ಲ್ಯಾಶ್ ಫೈಲ್ಗಳನ್ನು ಯೂಸ್ ಮಾಡಿ, ಅದರಲ್ಲಿರುವಂಥ ಫಾರ್ಮ್ಯಾಟ್ ಕೋಡನ್ನು ಯೂಸ್ ಮಾಡಿ ಫೋನ್ಗಳನ್ನು FRP ಮತ್ತು ಯೂಸರ್ ಡೇಟಾನ ರಿಮೂವ್ ಮಾಡ್ಬೋದು. ನೋಡ್ಬೋದು ಫೈನಲಿ ಸಕ್ಸಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ನೋಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.